ನಾವು ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ದಿದ್ದು. ಆವಾಗ ನಮ್ಮನ್ನು ಕಂಡಿದ್ದಾರೆ ಅವರು ಈಶ್ವರ ಪಾರ್ವತಿ ಪ್ರಯಾಣ ಹೋಗ್ತಾ ಇರುವಾಗ ಕಾಡಿನಲ್ಲಿ ಕಂಡು ಅವರು, ನೀವು ಎಲ್ಲಿ ಇರೋದು, ಹೇಗೆ, ಏನು ಅಂತ ಕೇಳುವಾಗ, ನೀವು ಊಟ ತಿಂಡಿ ಏನು ಯಾವುದು ಇಲ್ಲ, ನಾವು ಕಾಡಿನಲ್ಲೇ ಜೀವನ ಮಾಡ್ತಾ ಇರೋದು ಅಂತ ಅವ್ರು ಹೇಳಿದ್ದಾರೆ. ಆವಾಗ ನಾವು ಕಾಡಿನಲ್ಲಿ ಗೆಡ್ಡೆ ಗೆಣಸಿಗಳಿಂದ ಆ ಥರ ಕುಡಿಯ ಜನಾಂಗದವರು ಬದುಕ್ತಾ ಇದ್ದರು. ಆಗ ಜೀವಮಾನಕ್ಕೆ ಏನೂ ಆಧಾರಗಳಿಲ್ಲ. ಆಗ ಶಿವಪಾರ್ವತಿ ಕೆಳಗಡೆ ಅದು ಬೈನೆ ಮರ ಇತ್ತು, ಅಲ್ಲಿ ಬೈನೆ ಮರ. ಆ ಬೈನೆ ಮರದ ಕೈ ಆಗನ ಕಾಲದಲ್ಲಿ ಕೆಳಗಿತ್ತು, ನೆಲಕ್ಕೆ ಮುಟ್ಟುವಾಗೆ ಕೈ ಬರ್ತಾಯಿತ್ತು ಅದರದ್ದು. ಆ ಕೈಯನ್ನು ಶಿವನು ಕೈಯನ್ನು ಅದನ್ನು ಒಂದು ಕೈಯಲ್ಲಿ ಈ ಥರ ಹದ ಮಾಡಿ, ಅದರ ಸಿಪ್ಪೆಗಳು ಪಾಳೆ ಅಂತೀವಿ, ಕೈಲಿ ಪಾಳೆ, ಆ ಪಾಳೆಗಳನ್ನು ತೆಗೆದು ಉಜ್ಜಿ ಈ ಥರ ಹದ ಬರಿಸಿ ಶಿವನ ಅಸ್ತ್ರದಿಂದ ಅದನ್ನು ಕಟ್ ಮಾಡಿ ಆಗೊತ್ತಿಗೆ ಅದರಲ್ಲಿ ಹಾಲು ಬಂತು. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ನಮ್ಮ ಕೊಡೋ ತಕ್ಕನಲ್ಲಿ ಕೊಲೆಪಾಲು ಅಂತೀವಿ, ಬೈನೆ ಮರದ ಸೇಂದಿ. ಅದು ಬೀಳ್ತು ಜಾಸ್ತಿ ಬೇಕಾದಷ್ಟು ಬೀಳ್ತು. ಬಿದ್ದಾಗ ಅದನ್ನು ಅದಕ್ಕೆ ಒಂದು ಪಾತ್ರ, ಒಂದು ಇದು ಕಟ್ಟಿ ಅದನ್ನು ತುಂಬಿ ಅದು ಕುಡಿಯೋದು ಅದೇ. ಅದರಲ್ಲೇ ಒಂದು ಅನ್ನ ಕೂಡ ಬರ್ತದೆ. ತುಂಬ ಬೀಳುವಾಗ ಕೂಳೆ ಕಳ್ಳು ಅಂತ, ಅಂದರೆ ಆ ಬೈನೆ ಮರದ ಸೇಂದಿಯಲ್ಲೇ ಒಂದು ಅನ್ನ ಕೂಡ ಇಷ್ಟು ದಪ್ಪದಲ್ಲಿ ಬರ್ತದೆ. ಬೇಕಾದಷ್ಟು ಬೀಳುವಾಗ ಅದು ಮೇಲೆ ಬರ್ತದೆ. ಅದು ಈ ಥರ ಅದು ಒಂಥರ ಕುದಿ ಬಂದಾಗೆ ಅದು ಬರ್ತದೆ. ಅದು ಆಗ ಅನ್ನ ಕೂಡ ಬರ್ತದೆ. ಅದನ್ನು ಶಿವ ನಮಗೆ ಏನು ಮಾಡ್ತು, ಅದೇ ನಮಗೆ ಆಧಾರ. ಅನ್ನ ಕೂಳೆ ಕಳ್ಳು ಅಂತ. ಅಲ್ಲಿಂದ ಆದಿ ಕೆಂಗುಡಿ ಅಂತ ಅಲ್ಲಿ ಹೆಸರು ಹಾಕಿದ್ರು ಶಿವ. ನಮಗೆ ಕುಡಿಯ ಅಂತ ಹೆಸರು ಅಲ್ಲಿಗೆ ಬಂತು. ಶಿವ ಹೆಸರು ಹಾಕಿದ್ದು ಕುಡಿಯ, ಕಾಡಿನಲ್ಲಿರುವುದು ಕುಡಿಯ ಜನಾಂಗದವರು ಅಂತ ಅಲ್ಲಿಗೆ ಹೆಸರು ಬಂತು. ಅದು ಆ ಹಾಡನ್ನ ಇವರು ಹೇಳಿದ್ವಿ, ನೀವು ಹಾಡಿದ್ರಲ್ಲ, ಅದರ ಕೆಲವು ಸಾಲು ಹೇಳಕ್ ಬರುತ್ತೆ ನಿಮ್ಗೆ? ಅಂದ್ರೆ ಆ ಹಾಡನ್ನ ಕೆಲವು ಸಾಲುಗಳು ಹೇಳಿ ಅದರ ಅರ್ಥ ಏನು ಅಂತ. ನಾನು ಕೂಡ ನನಗೆ ತಕ್ಕ ಚೆನ್ನ ಬಪ್ಪ, ಹಾಗಾಗಿ ನಾನು ಅದನ್ನ ಅನುವಾದ ಮಾಡ್ಲಿಕ್ಕೆ ಪ್ರಯತ್ನಿಸ್ತೀನಿ. ನೀವು ಹೇಳಿ ಆ ಹಾಡಲ್ಲಿ ಏನಿತ್ತು ಅಂತ. ಹಾಡಂದ್ರೆ ಒಂದು ದಿವಸದಲ್ಲಿ ನಮ್ಮ ಜನಾಂಗದವರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಅಂತ ಹೋಗೋದಂತೂ ಮಾಮೂಲಿ ಇರೋದೇ. ಜೇನಿಗೆ ಏನು ಕಾಡಿನಲ್ಲಿ ಇರುವಂಥ ವಸ್ತುಗಳೆಲ್ಲ ನಾವು ಕುಡಿಯ ಜನಾಂಗದವರು ತೆಗಿತಾರೆ. ಕಾಡಿನಲ್ಲಿ ಹೋಗೋತ್ತಿಗೆ ಬೈನೆ ಮರ ಹುಡ್ಕೊಂಡು ಹೋದ, ಜೀವಮಾನಕ್ಕೆ ಅದು ಅಲ್ಲ, ಅದರಿಂದ ಬೈನೆ ಮರ ಹುಡ್ಕೊಂಡು ಹೋದಾಗ ಇವನು ಬೈನೆ ಮರ ಕಾಣಕ್ಕೆ ಸಿಕ್ತು. ಆಗ ಬೈನೆ ಮರವನ್ನು ನೋಡಿ ಒಂದು ದಿವಸ ದಾರಿ ಕಡಿಯೋದು, ಅದಕ್ಕೆ ಹೋಗ್ಲಿಕ್ಕೆ ದಿನನಿತ್ಯ ಹೋಗ್ಬೇಕಲ್ಲ, ಅದಕ್ಕೆ ದಾರಿ ಕಡಿಯುವಂಥದ್ದು. ಮತ್ತು ದಾರಿ ಕಡ್ದಾದ್ಮೇಲೆ ಒಂದು ಮರದ ಏಣಿ ಕಡಿಯುವಂಥದ್ದು. ಏಣಿ ಕಡ್ದಾದ್ಮೇಲೆ ಬೆತ್ತ ಎಳೆಯುವಂಥದ್ದು, ಕಾಡಿನಲ್ಲಿ ಬೆತ್ತ. ಆ ಬೆತ್ತ ಎಳೆದು ಏಣಿ ಕಡ್ದು ಆ ಬೈನೆ ಮರಕ್ಕೆ ಹೀಗೆ ತಾಕಾಕ್ಬಿಟ್ಟು ಕಟ್ಟಾಕೋದು. ಅದಕ್ಕೆ ಬೈನೆ ಮರಕ್ಕೆ ಕಟ್ಟಾಕೋದು. ಕಟ್ಟಾಕಿ ಬೈನೆ ಮರಕ್ಕೆ ಮೇಲೆ ಹತ್ತಿ ಆ ಬೈನೆ ಮರದ ಕೈಯಿಂದ ಅದಕ್ಕೆ ಅದರ ಸಿಪ್ಪೆಗಳೆಲ್ಲ ತೆಗೆಯುವಂಥದ್ದು ಒಂದು ದಿವಸ. ಅಲ್ಲಿಂದ ಮಾರನೇ ದಿವಸ ಹೋಗಿ ಸ್ವಲ್ಪ ಅದನ್ನು ಬಡಿಯುವಂಥದ್ದು. ಅದಕ್ಕೆ ಒಂದು ಕ್ರಮ ಇದೆ. ಒಂದಿಷ್ಟು ಉದ್ದದ ಒಂದು ಬಡಿಗೆ ತಗೊಂಡು ಬಡಿಯುವಂಥ ಒಂದು ಕ್ರಮ ಇದೆ. ಅದನ್ನು ಬಡಿಯುವಂಥದ್ದು 1 ದಿವಸ, 2 ದಿವಸ, 3 ದಿವಸ ಬಡಿಯುವಂಥ ಒಂದು ನೇಮ. ಬಡ್ದ ಆದಮೇಲೆ 3 ದಿವಸ ಆದಮೇಲೆ ಅದು ಏನು ಮಾಡಬೇಕು ಅದರಲ್ಲಿ ಕೆಲಸಗಳೆಲ್ಲ ಇದೆ. ಅದನ್ನು ಮಾಡಿ ಆದಮೇಲೆ ಕತ್ತಿಯಿಂದ, ಅದರದೇ ಒಂದು ಕತ್ತಿ ಇದೆ, ಬೈನೆ ಮರದ ಕತ್ತಿ, ಪನೆಗತ್ತಿ ಅಂತೀವಿ ನಾವು ಕೊಡೋ ತಕ್ಕಲ್ಲಿ, ಪನೆಗತ್ತಿಯಿಂದ ಅದರಲ್ಲಿ ಅದನ್ನು ಕಟ್ ಮಾಡಿ ಅದಕ್ಕೆ ಬೆತ್ತದ ಒಂದು ಚಿಕ್ಕ ಬೆತ್ತದ ಹಗ್ಗ ಮಾಡಿ ಅದನ್ನೆಲ್ಲ ಸುತ್ತಿ ಕಟ್ಟಿ ಎಲ್ಲ ಇದು ಮಾಡ್ತಾರೆ. ಆ ಒಟ್ಟು ಸನ್ನಿವೇಶವನ್ನ ವಿವರಿಸುವಂತಹ ಹಾಡು. ಸೋಮೇನವರು, ಈಗ ಏನಾದ್ರೂ ಶಿವ ನಮಗೆ ತೋರಿಸಿದ ದಾರಿ ಅಂತ ಹೇಳಿ ನೀವೇನಾದ್ರೂ ಬೈನೆ ಮರಕ್ಕೆ ಏನಾದ್ರೂ ಕತ್ತಿ ತಾಕ್ಸಕ್ ಹೋದ್ರೆ ಏನಾಗ್ಬಹುದು? ಆದ್ರೆ ಈಗ ಬೈನೆ ಮರದ ಕೆಲಸಗಳು ಮಾಡೋಂಗೆ ಇಲ್ಲ, ಬೈನೆ ಮರದ ಬುಡಕ್ಕೆ ಹೋಗೋಂಗಿಲ್ಲ, ಸರ್ಕಾರದ ಕಾನ್ಲಂಗೆ ಇಲ್ಲ. ಅಂದ್ರೆ ನಾವು ಹಳೆ ಕಾಲದಲ್ಲಿ ಒಂದು 10 ಬೈನೆ ಮರ ಕಂಡ್ರೆ ಅಲ್ಲಿಗೆ ಹೆಣ್ಣು ಕೊಡುವಂಥದ್ದು ನಮ್ಮ ಸಂಪ್ರದಾಯ, ಕುಡಿಯ ಜನಾಂಗದವರು. ಈಗ ಸರ್ಕಾರಿ ಕೆಲಸ ಇದ್ರೆ ಮಾತ್ರ ಕೊಡ್ತಾರೆ, ಆಗಿನ ಕಾಲದಲ್ಲಿ ಇಲ್ಲ. ಈಗ ಸರ್ಕಾರಿ ಕೆಲಸ ಇದ್ರೆ ಹೆಣ್ಣು ಕೊಡ್ತಾರೆ, ಆಗ ಬೈನೆ ಮರ ಇದ್ರೆ ಹೆಣ್ಣು ಕೊಡ್ತಾರೆ. ಯಾಕೆಂದ್ರೆ ಜೀವಮಾನ ಅಂದ್ರೆ ಒಂದು ಬೈನೆ ಮರ ಕಟ್ಟಿದ್ರೆ 6 ತಿಂಗಳ ಅನ್ನ ಅದು. ಅದಕ್ಕೆ ಒಂದು ಗಾದೆನ ಕೂಡ ಹೇಳ್ತಾರೆ, ಓರ್ ಪುಡಿಕೆ ಎಂಬುನ 6 ತಿಂಗಳ ಮುಯ್ಪು ಅಂದ್ರೆ ಒಂದು ಹಿಡಿ ಕೆಸವನ್ನು 6 ತಿಂಗಳು ಕೊಯ್ಯುವಂಥ ಒಂದು ಇದು
ಅನ್ನೋ ಹೊಗಟು ಕಥೆ ಅದು. ಒಂದು ಇಡೀ ಕೆಲಸವನ್ನು 6 ತಿಂಗಳು ಕೊಯ್ಯೋದು ಅಂತ. ಅದಕ್ಕೆ ನಮ್ಮ ಕೊಡತಕ್ಕಲ್ಲಿ ಓರ್ ಕುಡಿಕೆ ಎಂಬ 6 ತಿಂಗಳು ಮರಿಪಂದ ಅಂದ್ರೆ ಒಂದು ಬೈನೆ ಮರ ಕಟ್ಟಿದ್ರೆ, ಒಂದು ಕೈ ಕಟ್ಟಿದ್ರೆ 6 ತಿಂಗಳು ಬರ್ತದೆ. ಆಗ ಒಂದು 2-3 ಕಟ್ಟಿದ್ರೆ ಅವನ ಜೀವಮಾನಕ್ಕೆ ಅದು ಸಾಕು. ಅಂದ್ರೆ ಆ ಕಾಲದ ಕಥೆಗಳು. ಶಾರದಾ ಅವರು ಇನ್ನು ಕೂಡ ಹಾಡು ಹೇಳಲಿಕ್ಕಿದ್ದಾರೆ, ಇನ್ನು ಕೂಡ ಬೇರೆ ಬೇರೆ ರೀತಿಯ ನೃತ್ಯ ಪ್ರಕಾರಗಳನ್ನ ನಮ್ಮ ಜೊತೆ ತೋರಿಸ್ಲಿಕ್ಕಿದ್ದಾರೆ. ನಾನು ಇದೇ ತರ ಈ ಕುಡಿಯ ಜನಾಂಗ, ಕೊಡಗಿನಲ್ಲಿ ಬರೀ ಕುಡಿಯ ಜನಾಂಗ ಮಾತ್ರ ಅಲ್ಲ, ಕೊಡವ ಭಾಷೆ ಮಾತನಾಡುವ 18 ಭಾಷಿಕರಿದ್ದಾರೆ, 18 ಬೇರೆ ಬೇರೆ ತರಹದ ಭಾಷಿಕ ಜನಾಂಗದವರಿದ್ದಾರೆ. ಅವರೆಲ್ಲರೂ ಕೊಡವ ಭಾಷೆ ಮಾತಾಡ್ತಾರೆ. ಅವ್ರನ್ನೆಲ್ಲ ಕೊಡಗಿನ ಮೂಲ ನಿವಾಸಿಗಳು, ಆದಿ ನಿವಾಸಿಗಳು ಅಂತ ಹೇಳ್ತಾರೆ. ನಮ್ಮ ಶಾರದಾ ಅವರ ಕುಡಿಯ ಜನಾಂಗ ಕೂಡ ಆ ಕೊಡವ ಜನಾಂಗಕ್ಕೆ ಸೇರಿದವರು. ಆದ್ರೆ ಏನೋ ಎಲ್ಲ ನಮ್ಮೆಲ್ಲ ಕಡೆನೂ ಇದೆ, ನಮ್ದೇ ಮೂಲ ಜನಾಂಗ, ನಾವೇ ಮೂಲ ಜನಾಂಗ, ನಾವೇ ಇಲ್ಲಿಯವರು, ನಾವೇ ಅನ್ನುವ ಆ ಇದಿದೆಯಲ್ಲ, ಅದು ಎಲ್ಲ ಕಡೆ ಇರುವ ಹಾಗೆ ಕೊಡಗಿನಲ್ಲೂ ಇದೆ. ಅದಕ್ಕೆ ಬಹಳ ವರ್ಷಗಳ ಹಿಂದೆ ಇದೇ ತರಹದ ಯಾವುದೋ ಒಂದು ಹಾಡು ಸಂಗ್ರಹ ಮಾಡ್ಲಿಕ್ಕೆ ಹೋದಾಗ ಒಬ್ರು ಕಾರ್ಯಪ್ಪ ಅಂತ ಇದ್ರು, ಕೋಟಜ್ಜ ಅಂತ ಕರೀತಾ ಇದ್ರು ಅವರನ್ನ. ಯಾಕೆಂದ್ರೆ ಆ ಜನಾಂಗದಲ್ಲಿ ಕೋಟು ಧರಿಸ್ತಾ ಇದ್ದವರು ಅವರೊಬ್ರು ಮಾತ್ರ, ಹಾಗಾಗಿ ಅವರನ್ನ ಕೋಟಜ್ಜ ಅಂತ ಕರೀತಾ ಇದ್ರು. ಅವರಿಗೆ ಬಹಳ ಹಾಡುಗಳು ಗೊತ್ತಿತ್ತು. ಒಂದ್ಸಲ ಅವ್ರ ಹತ್ರ ನಾನು ಮಾತಾಡ್ಲಿಕ್ಕೆ ಹೋದಾಗ ಅವರು, ನೀವು ಬರೀ ಹಾಡು ಕೇಳ್ತೀರಾ, ಆದ್ರೆ ನಮ್ಮ ವಿಷಯ ನಿಮ್ಗೆ ತಿಳ್ಕೊಬೇಕು, ಬರೀ ಹಾಡಲ್ಲಿ ಏನಿದೆ ವಿಷಯ, ಸಂಗತಿ ಗೊತ್ತಾಗ್ಬೇಕು ನಿಮಗೆ ಅಂತ ಹೇಳಿದ್ರು. ಆಯ್ತು ಕಾರ್ಯಪ್ಪನವರೇ, ಸಂಗತಿ ಹೇಳಿ ಅಂತ ಹೇಳಿದ್ರು. ಅವರೊಂದು ಕತೆ ಹೇಳಿದ್ರು, ಆ ಕಥೆಯನ್ನ ಹೇಳ್ಬಿಡ್ತೀನಿ ಅಷ್ಟೊತ್ತಿಗೆ, ನೀವು ಸ್ವಲ್ಪ ಸುಸ್ತು ಕಡಿಮೆ ಮಾಡ್ಕೊಳ್ಳಿ. ಏನ್ ಕತೆ ಅಂತಂದ್ರೆ, ಇದೇ ತರ ನಮ್ಮ ಶಾರದಾ ಮತ್ತೆ ಸೋಮಯ್ಯ ಅವರೇ ತರಹದ ಒಂದು ದಂಪತಿ, ಕುಡಿಯ ದಂಪತಿಗಳು ಬೆಟ್ಟದ ಮೇಲೆ ಮನುಷ್ಯ ನಾಗರಿಕತೆಯಿಂದ ಬಹಳ ದೂರ, ಕೃಷಿ ಇತ್ಯಾದಿಗಳಿಂದ ಬಹಳ ದೂರವಾಗಿ ಬಹಳ ಸಹಜವಾದ ಬದುಕನ್ನ ಮಲೆಗಳ ಮೇಲೆ ಕಳೀತಾ ಇದ್ರು. ಅವರಿಗೆ ಕುತೂಹಲ ಉಂಟಾಯ್ತು. ಏನಂತಂದ್ರೆ, ಈ ನಾವೆಲ್ಲ ಬೆಟ್ಟದಲ್ಲಿ ಹಿಂಗಿದೀವಲ್ಲ, ಈ ಕೆಳಗಡೆ ಬೆಟ್ಟದ ಕೆಳಗೆ ಬಯಲು ಸೀಮೆಯಲ್ಲಿ ಅಥವಾ ಕೆಳಗಡೆ ತೋಟಗಳಲ್ಲಿ, ಗದ್ದೆಗಳಲ್ಲಿ ಬದುಕ್ತಾ ಇರುವಂತ ಮನುಷ್ಯರು ಹೇಗಿರ್ಬೋದು, ಅವರ ನಾಗರಿಕತೆ ಹೇಗಿದೆ, ಅವರು ಹೇಗೆ ಬದುಕ್ತಾ ಇದ್ದಾರೆ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ರು. ಅವರು ಗೊತ್ತಲ್ಲ, ಆ ಕಾಡಿನ ಒಂದು ದೃಶ್ಯ ನೆನಪಿಸ್ಕೊಳ್ಳಿ. ಎಷ್ಟೋ 1000 ವರ್ಷಗಳಿಂದ ಅಥವಾ 100 ವರ್ಷಗಳ ಹಿಂದಿನ ಒಂದು ದೃಶ್ಯ. ಆರಾಮಾಗಿದ್ರು, ಸ್ವಚ್ಛಂದವಾದ ಉಡುಪನ್ನು ಧರಿಸಿದ್ರು, ಬೆಟ್ಟದ ಮೇಲಿಂದ ಇಳ್ಕೊಂಡು ಬಂದಿದ್ರು. ನಮ್ಮ ಶಾರದಾ ಅವರ ಕೈಯಲ್ಲಿ ಇರೋ ತರನೇ ಆ ಮಹಿಳೆಯ ಕೈಯಲ್ಲಿ ಒಂದು ದುಡಿ ಇತ್ತು. ಆಮೇಲೆ ಪುರುಷನ ಕೈಯಲ್ಲಿ ಒಂದು ಕೊಳಲಿತ್ತು. ಕೊಳಲು ಮತ್ತೆ ದುಡಿ ನಮ್ಮ ಕುಡಿಯ ಜನಾಂಗದ ಬಹಳ ದೊಡ್ಡ ಸಂಗೀತ ಸಲಕರಣೆಗಳು ಮತ್ತೆ ಸಂಕೇತಗಳು. ಹಿಡ್ಕೊಂಡು ಕೆಳಗಡೆ ನಡ್ಕೊಂಡ್ ಬಂದ್ರು. ಏನಪ್ಪಾ, ಕಾಡು ಕಳೆದ್ರೆ ಊರಿದೆ, ರಸ್ತೆ ಇದೆ, ಬೇಲಿ ಇದೆ, ಏನೆಲ್ಲ ಇದೆ ಅಂತ ಅವ್ರು ಅಚ್ಚರಿ ಪಡ್ತಾ ಮಾತನಾಡ್ತಾ ಇರೋ ಕೆಳಗಡೆಯಿಂದ ಒಬ್ಬ ಕೋವಿ ಹಿಡ್ಕೊಂಡು ಮೇಲಕ್ಕೆ ಬರ್ತಾ ಇದ್ದ. ಒಬ್ಬ ಕೊಡಗಿನ ಇನ್ನೊಬ್ಬ ಆದಿವಾಸಿ ಅಥವಾ ಮೂಲ ಪುರುಷ ಅಂತ ಹೇಳ್ತಾರೆ ಅವರೆಲ್ಲ. ಕೆಳಗಡೆಯಿಂದ ಮೇಲಕ್ಕೆ ಹೋಗ್ತಾ ಇದ್ರು, ಕೋವಿ ತಗೊಂಡ್ ಬರ್ತಾ ಇದ್ದ. ಅವರಿಗೆ ಗಾಬರಿ ಆಯ್ತು, ನಾಚಿಕೆ ಆಯ್ತು. ಯಾಕೆಂದ್ರೆ ಅವರು ಸಂಪೂರ್ಣವಾಗಿ ತಮ್ಮ ಉಡುಪನ್ನ ದೇಹವನ್ನ ಎಲ್ಲವನ್ನ ಮುಚ್ಚುವಾಗಿ ಇಟ್ಟಿರ್ಲಿಲ್ಲ, ಹಾಗೆ ಬರ್ತಾ ಇದ್ರು. ಅವರಿಗೆ ಸ್ವಲ್ಪ ಗಾಬರಿ ಆಯ್ತು, ನಾಚಿಕೆ ಆಯ್ತು. ಗಂಡ ಹೆಂಡತಿ ಇಬ್ರು ಮರ ಹತ್ತಿ ಮೇಲಕ್ಕೆ ಹತ್ತಿ ನೋಡಿದ್ರು. ಈ ಮನುಷ್ಯ ಕೋವಿ ಹಿಡ್ಕೊಂಡು ಬಂದವನು ಹಿಂಗೆ ನಡ್ಕೊಂಡು ಬಂದು ಕೋವಿ ತೋರಿಸ್ದ. ಆಮೇಲೆ ಗಾಳಿಯಲ್ಲಿ ಒಂದು ಗುಂಡು ಹಾರಿಸ್ದ. ಇವ್ರು ಗಾಬರಿ ಆದ್ರು. ಅಂದ್ರೆ ಇವರ ಹಳಬರು, ಇದಕ್ಕೆ ಸೇರಿದವರು ಗಾಬರಿಯಾಗಿ ಅವ್ರನ್ನ ಕೆಳಕ್ಕೆ ಇಳಿಸಿದ್ರು. ಇಳಿ ಅಂತೇಳಿ ಬಲವಂತಾಗಿ ಕೆಳಕ್ಕೆ ಇಳಿಸಿದ್ರು. ಕೆಳಕ್ಕೆ ಇಳಿಸಿ ಅವ್ರನ್ನ ಒಂದ್ಸಲ ಎಲ್ಲ ಪರಿಶೀಲಿಸಿದ್ರು. ಗಟ್ಟಿಮುಟ್ಟಾಗಿದ್ದಾರೆ, ಎಲ್ಲ ಕೆಲಸ ಮಾಡಿಸ್ಲಿಕ್ಕೆ ಬಹಳ ದೃಢಕಾಯರಾಗಿದ್ದಾರೆ, ಇವರನ್ನ ನಮ್ಮ ತೋಟದಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಆ ದಂಪತಿಗಳನ್ನ ಬಲವಂತವಾಗಿ ತಮ್ಮ ತೋಟದಲ್ಲಿ ಕೆಲಸಕ್ಕೆ ಇಟ್ಕೊಂಡು ಅವರ ಕೈಯಲ್ಲಿರುವ ದುಡಿ ಮತ್ತೆ ಕೊಳಲನ್ನ ಕಿತ್ಕೊಂಡು, ಆಮೇಲೆ ಎಲ್ಲ ಕಡೆ ಈ ದುಡಿಯ ಸಂಗೀತ, ಈ ಕೊಳಲಿನ ಸಂಗೀತ ನಮ್ದೇ ಸಂಗೀತ ಅಂತ, ನಮ್ಮ ಸಂಗೀತ, ನಮ್ಮ ದುಡಿ, ನಮ್ಮ ಸಂಗೀತ ಪರಿಕರಣಗಳನ್ನ ಎತ್ಕೊಂಡು ನಾಗರಿಕತೆ ಇರುವವರು ತಮ್ಮ ಸಂಗೀತ ಅಂತ, ಕೊಡಗಿನ ಫುಲ್ಲು ನಮ್ದೇ ಸಂಗೀತ ಅಂತ ಹೇಳಕ್ ಶುರು ಮಾಡಿದ್ರು. ಇದು ನಿಜವಾದ ಸಂಗೀತದ ಕತೆ. ಇದು ನಮ್ಮ ಮೂಲ ಸಂಗೀತ ನಮ್ಮ ಕೈಯಲ್ಲಿತ್ತು, ಈಗ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಬಡತನ ಮತ್ತೆ ಕೂಲಿ ಮತ್ತೆ ಜೀತ ಮಾತ್ರ ಇರೋದು. ಆದ್ರೆ ಸಂಗೀತ ಎಲ್ಲ ಅವರ ಪಾಲಾಗಿದೆ ಅಂತ ಕೋಟು ಅಜ್ಜ ನನಗೊಂದು ಕತೆ ಹೇಳಿದ್ರು. ಹಾಡನ್ನು ಕೂಡ ನಾನು ಧ್ವನಿ ಮುದ್ರಿಸ್ಕೊಂಡಿದ್ದೆ, ಅದು ಎಲ್ಲಿ ಅಂತ ಗೊತ್ತಿಲ್ಲ. ಆ ಹಾಡು ಕೂಡ ಇತ್ತು. ಅಂದ್ರೆ ಎಲ್ಲ ನೃತ್ಯ ಇದೇ ತರ ತೋರಿಸ್ತಾ ಇದ್ರು. ಅವನ ಕೆಳಗಡೆಯಿಂದ ಹಿಡ್ಕೊಂಡ್ ಬರೋದು, ಅವ್ರಿಗೆ ಬರೋದು, ಇವರ ದಾಸರಾಗೋದು, ಇವರ ಜೀತಕ್ಕಿರೋದು, ಇವ್ರ ಸಂಗೀತ ಇಲ್ಲದೆ ಮೌನವಾಗೋದು, ಎಲ್ಲವನ್ನ ಬಹಳ ನಿಖರವಾಗಿ ಕಾರ್ಯಪಜ್ಜ ಕೋಟಜ್ಜ ನನಗೆ ಹೇಳಿದ್ರು. ಅಂತಹ ಜನಾಂಗದವರಿಗೆ ಎಚ್ಚೆತ್ತಿದ್ದಾರೆ. ಅವರ ದುಡಿ ಮತ್ತೆ ಅವರ ಕೈಗೆ ಸಿಕ್ಕಿದೆ. ಅವ್ರ ಕೊಳಲು ಇನ್ನೂ ಸಿಕ್ಕಿಲ್ಲ, ಬಹುಶಃ ಸಿಕ್ಬಹುದು. ಕೆಲವರು ಮಾತ್ರ ಕೊಳಲು ಬಾರಿಸೋರಿದ್ದಾರೆ. ಅಂತಹ ಶಾರದಾ ಅವರ ಕುಡಿಯ ಜನಾಂಗದ ಕಾಡಿನ ಹಾಡನ್ನ ನೀವು ಕೇಳ್ತಾ ಇದ್ದೀರಾ. ಈಗ ಮುಂದಿನ ಹಾಡು, ಯಾವ ಹಾಡು ಹಾಡ್ತೀರಾ? ಯಾವ ಪ್ರಸಂಗ? ಅವರು ಹಾಡ್ತಾ ಇರೋದು ಹೆಣ್ಣು ನೋಡ್ಲಿಕ್ಕೆ ಹೋಗುವಾಗ ಹಾಡುವ ಹಾಡು ಅಲ್ವಾ ಶಾರದಾ ಅವರೇ? ಹೆಣ್ಣು ನೋಡ್ಲಿಕ್ಕೆ ಹೋಗುವಾಗ ಹಾಡುವ ಹಾಡು.
ಶಾರದಾ ಮತ್ತೆ ಯಶೋಧ ಅವರ ಕೈಗೆ ದುಡಿ ಹೇಗೆ ಬಂತು ಅಂತ. ಸಾಧಾರಣವಾಗಿ ನಾವು ನೋಡುವಾಗ ದುಡಿ ಈ ತರ ಚರ್ಮ ವಾದ್ಯಗಳನ್ನ ನುಡಿಸುವವರು ಪುರುಷರೇ ಜಾಸ್ತಿ ಇರ್ತಾರೆ ಎಲ್ಲ ಕಡೆ. ಈ ದುಡಿ ಶಾರದಾ ಅವರಿಗೆ ಹೇಗೆ ಬಂತು ಅಂತ. ಅಂದ್ರೆ ಕುಡಿಯ ಜನಾಂಗದಲ್ಲಿ ದುಡಿಯನ್ನ ಮಹಿಳೆಯರೇ ಎಲ್ಲ ಕಡೆ ನುಡಿಸ್ತಾರ ಅಥವಾ ನಿಮ್ಮಲ್ಲಿ ವಿಶೇಷ? ನಿಮ್ಮ ದುಡಿ ಹೇಗೆ ಬಂತು? ನಿಮ್ಮ ತಾಯಿಯ ವಿಷಯ ಹೇಳ್ತಾ ಇದ್ರಿ, ನಿಮ್ಮ ಹಿರಿಯರ ವಿಷಯ ಹೇಳ್ತಾ ಇದ್ರಿ. ಶಾರದಾ ದುಡಿ ಅಂದ್ರೆ ನಮ್ಮ ಅಜ್ಜಿ ಬಹಳ ದೊಡ್ಡ ಕಲಾವಿದರು. ಅವರು ಏನವರ ಹೆಸರು? ಅಕ್ಕಮ್ಮ ಕುಟ್ಟಪ್ಪ ಅಂತ. ಅಕ್ಕಮ್ಮ, ಅಜ್ಜಿ, ಕುಟ್ಟಪ್ಪ ನಮ್ಮ ಅಜ್ಜ. ಹಾಗೆ ಅವರು, ನಾನು ಹುಟ್ಟೋ ಮುಂಚೆನೆ ದುಡಿ ಅಂದರೆ ನಾನು ಹುಟ್ಟೋ ಮುಂಚೆನೆ ಅವರಿಗೆ ಪ್ರೈಸ್ ಕೊಟ್ಟಿದ್ದು ದುಡಿ. ಅಂದರೆ ಅವರು ಹಾಡುಗಾರ್ತಿ ಆಗಿದ್ದರು, ಭಾಳ ಹಾಡುಗಾರ್ತಿ. ಮಾಳೇಟ್ರ ಬಿದ್ದಪ್ಪ ಅಂತ ಹೇಳ್ಕೊಂಡು ಅವರು ಮಾಳೇಟಿರ ನಮ್ಮ ಕೆದಮಳೂರು ಮಾಳೇಟ್ರ ಬಿದ್ದಪ್ಪ ಅಜ್ಜ ಅಂತ. ಅವರು ನಮ್ಮ ಅಜ್ಜಿಯ ಹಾಡು ಭಾಳ ಹಾಡುಗಾರ್ತಿ, ಭಾಳ ಪಾಟಿನಲ್ಲಿ ಭಾಳ ಫೇಮಸ್ ಆಗಿತ್ತು. ಆವಾಗ ದುಡಿ ಪ್ರೈಸ್ ಕೊಟ್ಟಿದ್ದರು ಅವರ ಹಾಡಿಗೆ. ಅದು ನಾನು ಹುಟ್ಟೋ ಮುಂಚೆನೇ ಅದು ದುಡಿ ಇತ್ತು. ಅಲ್ಲಿಂದ ಅಜ್ಜಿನೂ ಕೂಡ ಭಾಳ ಹಾಡುಗಾರ್ತಿ. ಅಲ್ಲಿಂದ ನಮ್ಮ ತಂದೆ ಕೂಡ ಕೆ ಜಯ ಪೊನ್ನಮ್ಮ ಅಂತ ನಮ್ಮ ತಂದೆ ತಾಯಿ. ಹಾಗೆ ತಂದೆಯಿಂದ ನಾನು ಕೂಡ ಕಲ್ತ್ಕೊಂಡೆ. ನಾನು ಒಂದು 10-12 ವರ್ಷದಿಂದನೇ ದುಡಿ ಬಾರಿಸೋದು ಕಲ್ತೀನಿ. ಹಾಡು ಮಾತ್ರ ಇತ್ತೀಚೆಗೆ ಸ್ವಲ್ಪ ಕಲ್ತ್ಕೊಂಡೆ. ಬಾರಿಸೋದು ಮಾತ್ರ ಚಿಕ್ಕದಿರುವಾಗನೇ, ತಂದೆ ದುಡಿ ಇಡುವಾಗ ನಾನು ಬಾರಿಸೋದು. ಅಂದರೆ ನನಗೆ ಭಾಳ ಒಂದು ಇಷ್ಟ ದುಡಿ ಬಾರಿಸೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡಿಸೋದು, ಈ ಥರ ಎಲ್ಲ. ನಾವು 7 ಹೆಣ್ಮಕ್ಳು ನಮ್ಮ ತಂದೆಗೆ. ಹಬ್ಬ ಹರಿದಿನಗಳಲ್ಲೆಲ್ಲ ನಮ್ಮ ತಂದೆ ಈ ಥರ ದುಡಿ ಬಾರಿಸಿದ್ರು. ನಾವು 7 ಹೆಣ್ಮಕ್ಳನ್ನ ಡ್ಯಾನ್ಸ್ ಮಾಡಿಸ್ತಾಯಿದ್ರು ಮನೆಯಲ್ಲಿ ನಾವೇ ಮಾಡೋದು. ತಂದೆ ದುಡಿ ಬಾರಿಸುವಾಗ ಕುಣೀರಿ ಮಕ್ಕಳೇ ಅಂತ ಹೇಳ್ತಿದ್ರು. ಆಗ ತಂದೆ ಬಾರಿಸ್ಕೊಂಡು ಕುಣಿದು ನಮಗೆ ತೋರಿಸ್ತಿದ್ರು. ಹಾಗೆ ನಾವೆಲ್ಲ ಹೆಣ್ಮಕ್ಳು ಎಲ್ಲರೂ 7 ಹೆಣ್ಮಕ್ಳು ಕೂಡ ನಮ್ಮ ತಂದೆ ಕಲೆಯನ್ನು ನಾವು ಮರ್ತಿಲ್ಲ. ಅಂದರೆ ನಾನು ಒಬ್ಬಳೇ ಈಗ ಜಾಸ್ತಿ ಮಾಡುವಂಥದ್ದು. ಅಂದರೆ ನನಗೆ ಬಹಳ ಇಷ್ಟದ ಒಂದು ಅಭ್ಯಾಸ. ಬಹಳ ಹಠದಲ್ಲಿ ಶಾರದಾ ಅವರು ಹೆಣ್ಮಕ್ಳೆಲ್ಲ ಕಾಲೇಜ್ ಓದ್ತಾ ಇರುವ ಮಕ್ಕಳು ಇವರೆಲ್ಲ ಅವ್ರನ್ನೆಲ್ಲ ಹಠದಲ್ಲಿ ಕರೆದು ಒತ್ತಾಯ ಮಾಡಿ ಕಲಿಸ್ತಾ ಇದ್ದಾರೆ. ನಮ್ಮ ಕುಡಿಯ ನೃತ್ಯ ಮತ್ತೆ ಹಾಡನ್ನ ನೀವು ಮರಿಬಾರ್ದು, ಮುಂದಿನ ತಲೆಮಾರಿಗೆ ಸಾಗಿಸ್ಬೇಕು ಅಂತ ಬಹಳ ಹಠದಲ್ಲಿ ಮಕ್ಕಳು. ಸ್ವಲ್ಪ ಗೊತ್ತು, ನಾವು ಯಾರು ಕೂಡ ಹಿರಿಯರ ಮಾತು ಕೇಳಿ ಬೆಳೆದವರಲ್ಲ. ಮಕ್ಳಿಗೂ ಇಲ್ಲ, ಯಾಕೆ ಈ ಹಾಡೆಲ್ಲ ಈಗಿನ ಕಾಲದಲ್ಲಿ ಯಾಕೆ ಬೇಕು, ಇದೆಲ್ಲ ಇದರಿಂದಲೇ ಏನು ಪ್ರಯೋಜನ, ಇದರಿಂದ ಏನು ಸಿಗುತ್ತೆ, ಬೇರೆ ರೀಲ್ ಮಾಡೋಕ್ಕಾಗಲ್ಲ, ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಮಕ್ಕಳು ಆದರೂ ಕಲ್ತ್ಕೊಂಡ್ ಬರ್ತಾ ಇದ್ದಾರೆ. ಈಗ ಚಶ್ಮಿತಾ, ಒಬ್ಬೊಬ್ರಿಗೆ ಒಂದೊಂದು ಕನಸಿದೆ. ಡಾಕ್ಟರ್ ಆಗ್ಬೇಕು ಅಂತ ಇದೆ, ಕೆಲವರಿಗೆ ಪೊಲೀಸ್ ಆಗ್ಬೇಕು ಅಂತ ಇದೆ, ಟೀಚರ್ ಆಗ್ಬೇಕು ಅಂತ ಇದೆ. ಅವ್ರ ಜೊತೆ ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ. ಆದ್ರೆ ಯಾರು ಕೂಡ ನಾನು ಹಾಡುಗಾರ್ತಿ ಆಗ್ಬೇಕು, ಶಾರದಾ ಅವ್ರ ತರ ದುಡಿ ಬಾರಿಸ್ಬೇಕು ಅಂತ ಹೇಳಲ್ಲ. ಆದ್ರೆ ಇಂಥ ಕಡೆ ಅಂತ ನೀವು ಬೆಂಗಳೂರಿನಂತ ನಗರದಲ್ಲಿರುವಂತ ಜನ ಈ ತರಹದ ಬೆಂಗಳೂರು ಹಬ್ಬವನ್ನ ಆಯೋಜಿಸುವಂತಹ ನೀವು ಮಂದಿ, ಇದಕ್ಕೂ ಬೆಲೆ ಇದೆ, ಇದರಲ್ಲೂ ಗ್ಲಾಮರ್ ಇದೆ, ಇದರಲ್ಲೂ ಏನು ಒಂದು ಇಮೇಜ್ ಇದೆ ಅಂತ ಅವರಿಗೆ ತೋರಿಸ್ಕೊಟ್ರೆ ಮಕ್ಕಳು ಕೂಡ ಕಲಿತಾರೆ. ಈಗ ಇವ್ರನ್ನೆಲ್ಲ ನೋಡಿದ್ಮೇಲೆ ಉಳಿದ ಮಕ್ಕಳು ಕೂಡ ನಾವು ಕೂಡ ಕಲಿಬಹುದು ಅನ್ನುವ ಒಂದು ಆಸೆ ಅವರಲ್ಲೂ ಕೂಡ ಬರ್ಬೋದು. ಹಾಗಾಗಿ ಬೆಂಗಳೂರು ಹಬ್ಬ ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೇಳಿದೆ, ಇದರದೆಲ್ಲ ಹಾಡು ಯಾರು ಬರೀತಾರೆ ಅಂತ. ಹಾಡು ಯಾಕೆ ಬರೀಬೇಕು ಸರ್, ನಾವೇ ಕವಿಗಳು ಅಂತ ಹೇಳಿದ್ರು ಶಾರದಾ. ಅಂದ್ರೆ ಕವಿಗಳು ಅಂದ್ರೆ ಎಲ್ಲೋ ಸಾಹಿತ್ಯ ಓದಿ PhD ಮಾಡಿ ಅಥವಾ ಕನ್ನಡ MA ಇಂಗ್ಲಿಷ್ MA ಓದಿ ಅಥವಾ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಕವಿಗಳಾಗಬೇಕು ಅಂತ ಏನಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ನೋಡಿ, ಬೈನೆ ಮರದಿಂದ ಬೈನೆ ಕಳ್ಳನ್ನು ಇಳಿಸುವಂತ 3 ದಿನಗಳ ಪ್ರಕ್ರಿಯೆಯನ್ನೇ ಅವರು ಒಂದು ಹಾಡಾಗಿ ಒಂದು ಕವಿತೆಯನ್ನ ಹಾಡಿ, ಆ ಕವಿತೆ ಬರೀ ಕವಿತೆ ಮಾತ್ರ ಅಲ್ಲ, ಅದನ್ನ ನೃತ್ಯದ ಒಂದು ಸಲಕರಣೆಯನ್ನಾಗೂ ಕೂಡ ಆ ಹಾಡನ್ನ ಬಳಸುವಂತಹ ಒಂದು ವಿಧಾನ, ಅದನ್ನ ಅವರು ಹಾಡಿದ್ರು. ಆಗ ಮೊದಲು ಹಾಡಿದ್ದದು ಬೈನೆ ಹಾಡು. ಬೈನೆ ಕಳ್ಳನ್ನ ಇಳಿಸುವ ಮೊದಲು ಬೆತ್ತದಿಂದ ಮರಕ್ಕೆ ದಾರ ಕಟ್ಟಿ ಮೇಲೆ ಹತ್ತಿ ಮೇಲೆ ಅದನ್ನ ಕೊಯ್ದು ಕೆಳಕ್ಕೆ ಇಳಿಸುವಂತಹ ಒಂದು ಅದನ್ನ ಪ್ರಾಸೆಸ್ ಅನ್ನೇ ಕವಿತೆ. ಬೈನೆ ಕಳ್ಳು ಮಾಡುವಂತ ಪ್ರಾಸೆಸ್ ಇದೆಯಲ್ಲ, ಅದೇ ತರ ಕವಿತೆಯ ಪ್ರಾಸೆಸ್ ಕೂಡ ಅದೇ ತರಹದ ಒಂಥರ ಯಾವುದು ನಮ್ಮ ಜೀವವನ್ನ ಏನಂತಾರೆ ಕವಿಗಳ ಹತ್ರ ಕೇಳಿದ್ರೆ ಹೇಳ್ಬೋದು. ಅವ್ರ ಅದಕ್ಕಂತ ಸಂಕೇತ ಇತ್ಯಾದಿಗಳನ್ನೆಲ್ಲ ಹುಡುಕ್ಬೋದು. ಆ ತರಹದ ಕವಿಗಳು, ನಾವೆಲ್ಲ ಕವಿಗಳು ಅಂತ. ಅವರ 8 ಜನ ಅಕ್ಕ ತಂಗಿಯಂದ್ರಲ್ಲಿ ಅವರಲ್ಲೂ ಕವಿಗಳಿದ್ದಾರೆ, ಹಿರಿಯರಲ್ಲೂ ಕವಿಗಳಿದ್ದಾರೆ. ಸೊ ಅಷ್ಟೆಲ್ಲ ಕವಿಗಳು, ಹಾಡುಗಾರರು, ನೃತ್ಯಗಾರರು ಎಲ್ಲರೂ ಸೇರಿದಂತಹ ಕುಡಿಯ ಜನಾಂಗ ಇವರು. ಕೆಲವು ವ್ಯತ್ಯಾಸ ಹೇಳಿ ಶಾರದಾ ಅವರೇ. ಅಂದ್ರೆ ಈಗ ಕೊಡಗಿನಲ್ಲಿ ಬಹಳಷ್ಟು ನೀವು ಹೇಳಿದ್ರು 18 ಮಂದಿ
18 ಮೂಲ ನಿವಾಸಿಗಳಿದ್ದಾರೆ, 18 ಬಳಗಗಳಿದೆ ಅಂತ. ಅವ್ರಿಗೂ ಕುಡಿಯ ಜನಾಂಗಕ್ಕೂ ಏನ್ ವ್ಯತ್ಯಾಸ? ಆಮೇಲೆ ತೇನ್ಮಲೆ ಕುಡಿಯ ನೋಡಿ ಹೆಸರೇ ಹೆಂಗ್ ಚೆನ್ನ, ತೇನ್ಮಲೆ ಅಂತ ಒಂದು ಬೆಟ್ಟ, ಜೇನುಮಲೆ ಅಂತ ಒಂದು ಬೆಟ್ಟ, ಹೂಮಲೆ ಅಂತ ಒಂದು ಬೆಟ್ಟ, ಈರುಳ್ಳಿ ಮಲೆ ಅಂತ ಒಂದು ಬೆಟ್ಟ, ಏಲಕ್ಕಿ ಮಲೆ ಅಂತ ಒಂದು ಬೆಟ್ಟ. ನಾವೆಲ್ಲ ಆ ಬೆಟ್ಟಗಳ ನಡುವಲ್ಲೇ ಬದುಕಿ ಬೆಳೆದವರು, ವಯಸ್ಸಾದವರು ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದು. ಏನಿದು ವ್ಯತ್ಯಾಸ? ಏನು ಮುಖ್ಯ ವ್ಯತ್ಯಾಸ? ಈ ತೇನ್ಮಲೆ ಹೂಮಲೆ ಏನ್ ವ್ಯತ್ಯಾಸ? ಕೊಡಗಿನಲ್ಲಿ ಹೂಮಾಲೆ ಕುಡಿಯ ಅಂದರೆ ನಾವು ಕೊಡಗಿನಲ್ಲಿ ಹುಟ್ಟಿ ಬೆಳೆದಂಥ ಕುಡಿಯ ಜನಾಂಗದವರು ಬೈನೆ ಸೇಂದಿಯನ್ನ ಮಾಡಿಕೊಂಡು ಅದೇ ಒಂದು ಕಲೆಯನ್ನು ಕುಡಿದು ಡ್ಯಾನ್ಸ್ ಮಾಡುವಂಥದ್ದು ಈ ಥರ. ಅಂದರೆ ನಮಗೆ ಕೊಡಗಿನಲ್ಲಿ ನಾವು ಕೊಡತಕ್ಕೆ ಮಾತಾಡುವಂಥದ್ದು, ನಮ್ಮ ಉಡುಗೆ ತೊಡುಗೆಗಳು ಸಮೇತ ನಮ್ಮ ಹಳೆ ಕಾಲದಿಂದನೂ ಬಂದಿರುವಂಥದ್ದು ಕೊಡಬದ್ದಿಷ್ಟ ನಮಗೆ, ಅದೇ ಸಂಪ್ರದಾಯ. ಮತ್ತು ತೇಮಾಲೆ ಕುಡಿಯ ಅನ್ನೋರು ಅವರು ಕನ್ನಡನೂ ಮಿಕ್ಸು ಮಾತಾಡ್ತಾರೆ, ಮಲಯಾಳ ಬರ್ತದೆ ಎಲ್ಲ ಅದರಲ್ಲಿ ಮಿಕ್ಸು ಮಾತಾಡ್ತಾರೆ. ಅವರು ಸೀರೆ ಕೂಡ ಕನ್ನಡ ಉಡ್ತಾರೆ. ಮತ್ತು ಅಡಿಕೆ ಕುಡಿಯೋರಂದರೆ ಅವರು ಕೂಡ ಅವರು ತುಳು ಮಾತಾಡ್ತಾರೆ. ನಮ್ಮ ಥರ ಕೊಡೋತಕ್ಕ ಆ ಥರ ಇಲ್ಲ, ಅವರು ಕೂಡ ಕನ್ನಡ ಡ್ರೆಸ್ ಹಾಕ್ತಾರೆ, ತುಳು ಮಾತಾಡ್ತಾರೆ. ಅದರಲ್ಲಿ ವ್ಯತ್ಯಾಸಗಳು ಇದೆ. So Sharda was explaining basically the difference between different tribes, even among the Kudiyas, Tenmale Kudiya, Pumale Kudiya and Adike Kudiya. Sharda and this team belongs to Pumale Kudiya. Basically they speak Kodava language. The other is Tenmale Kudiya. They speak kind of Malayalam mixed, Tulu mixed language. Another one is Adike Kudiya. They mainly speak only Tulu language and they live along with the that Beltangadi, Putturu, that belt, Sampaje belt. They are the Adike Kudiya people. But what Sharda is saying that we strictly follow our dress code. We are very much concerned about protecting our culture and our heritage and our food system and our dress culture. So that is why we are different from other Kudiya community. That is what Sharda says. ಈಗ ಚಶ್ಮಿತಾ ಡಿಗ್ರಿ ಓದ್ತಾ ಇರುವ ಹುಡುಗಿ, ಎಕ್ಸಾಮ್ ಇತ್ತು, ಬರಲ್ಲ ಅಯ್ಯೋ ಬರಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ರು. ಆದರೆ ಮೋಸ್ಟ್ಲಿ ಅವ್ರಿಗೆ ಶಿವನ ಆಶೀರ್ವಾದ ಕಾಣುತ್ತೆ. ಯೂನಿವರ್ಸಿಟಿ ಅವರು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಿದ್ರು, ಹಂಗಾಗಿ ಚಶ್ಮಿತಕ್ಕೆ ಬರ್ಲಿಕ್ಕೆ ಏನು ಈಗ ಹಾಡು ಕೇಳಿದ್ರಿ. ಶಾರದಾ ಅವ್ರು ಕಮ್ಮಿ ಅದು ಮೈಕ್ ಬನ್ನಿ, ತೊಂದರೆ ಇಲ್ಲ. ಏನು ಅನ್ಸುತ್ತೆ ಅಂದ್ರೆ ಕಾಲೇಜಲ್ಲಿ ನೀವು ಇಲ್ಲಿ ಹಾಡ್ತೀರಿ ಅಂತ ಗೊತ್ತಾದ ತಕ್ಷಣ ಅವರಿಗೆಲ್ಲ ನಿಮ್ಮ ವ್ಯಾಲ್ಯೂ ಗೊತ್ತಾಯ್ತು. ಚಶ್ಮಿತಂಗೆ ಡ್ಯಾನ್ಸ್ ಮಾಡಕ್ ಬರುತ್ತೆ, ಚಶ್ಮಿತಾ they have their own culture or a tradition. She comes from the Kudiya community which has got a very rich songs and music in them ಅಂತ ಅವರಿಗೆಲ್ಲ ನಿಮ್ಮ ಟೀಚರ್ಸ್ಗೆ ಲೆಕ್ಚರ್ಸ್ಗೆ ಈಗ ನೀವು ಇಲ್ಲಿ ಹಾಡ್ಲಿಕ್ಕೆ ನಿಮ್ಮ ರೀಲ್ಗಳೆಲ್ಲ ಬರಕ್ ಶುರು ಆದ್ಮೇಲೆ ಅಥವಾ ನಮ್ಮ ಬೆಂಗಳೂರು ಹಬ್ಬದ ಪ್ರಚಾರಗಳೆಲ್ಲ ಬಂದು ಎಲ್ಲ ಕಡೆ ಜನ ನಿಮ್ಮನ್ನ ನೋಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಯಾವ ತರ ವ್ಯತ್ಯಾಸ ಆಯ್ತು ಅಂತ ಹೇಳ್ತಾರೆ? ಕಮ್ಮಿ ಅದ ಮಾಹಿತಿ. ಅಂದ್ರೆ ಇದಕ್ಕೂ ಮುಂಚೆ ನಮ್ದು ಕಲ್ಚರ್, ಕುಡಿಯ ಕಲ್ಚರ್ ಏನಿದೆ ಅದು ಹೊರಗಿನ ಪ್ರಪಂಚಕ್ಕೆ ಏನು ಕುಡಿಯರು ಅಂದರೆ ಏನು, ಕೊಡಗಿನಲ್ಲಿ ಇದ್ಕೊಂಡು ಬರೀ ಕೊಡವ ಕಲ್ಚರ್ ಮಾತ್ರ ಸ್ವಲ್ಪ ಹೈಲೈಟ್ಸ್ ಆಗ್ತದೆ. ಇವಾಗ ಕುಡಿಯ ಕಲ್ಚರ್ ಆಲ್ಸೋ ಹೀಗೆ ಡೆವಲಪ್ ಆಗ್ತಾ ಇರೋದ್ರಿಂದ ನಮಗೆ ಇನ್ನೂ ಡೆವಲಪ್ ಆಗ್ಲಿಕ್ಕಿರೋ ಜನರು ಏನಿದ್ದಾರೆ ಎಲ್ಲ ಡೆವಲಪ್ ಆಗ್ಬೋದು ಇದರಿಂದ. ಮತ್ತು ಹೀಗೆ ನಮ್ಮ ಸಂಸ್ಕೃತಿ ಉಳಿಬೇಕು ಮತ್ತು ಇನ್ನೂ ಇದರಕ್ಕೆ ಬೆಳಿಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವರು ನಿಮ್ಮನ್ನ ಕೊಡಗಿಗೆ ಆಹ್ವಾನಿಸ್ತಾರೆ ಅಂದ್ರೆ ಅವರು ಆ ಆನೆಪಾರೆ ಬೆಟ್ಟದ ಕೆಳಗಡೆ, ಕೊರತಿ ದೇವಸ್ಥಾನದ ಕೆಳಗಡೆ, ಆ ಬೆಟ್ಟ ಸಾಲುಗಳ ನಡುವೆ ಆ ತೋರದಲ್ಲಿ ಅಂದ್ರೆ ಕೊಡಗು ಮತ್ತೆ ಕೇರಳ ಬಾರ್ಡರ್ ಇದೆ, ಅದು ಬಹಳ ಮನೋಹರವಾದ ಒಂದು ಪ್ರದೇಶ. ಅಲ್ಲಿಗೆ ಬರುವ ಪ್ರವಾಸಿಗರು ಬರ್ತಾರೆ, ಅಂದ್ರೆ ವೀಕೆಂಡ್ ಕಳೀಲಿಕ್ಕೆ ಬರುವವರಿದ್ದಾರೆ. ಆದ್ರೆ ನಿಜವಾಗಿ ಈ ತರ ಕೊಡಗಿನ ಸಂಸ್ಕೃತಿ, ಕೊಡಗಿನ ಭಾಷೆ, ಹಾಡು, ಕುಣಿತ ಇತ್ಯಾದಿಗಳನ್ನು ಕೂಡ ಕಲಿಸುವಂತಹ ಉಮೇದಿನಲ್ಲಿದ್ದಾರೆ ಶಾರದಾ. ನೀವು ಮಾತಾಡ್ಬೋದು, ಅಂದ್ರೆ ಅಲ್ಲಿ ಬಂದ್ರೆ ಏನೆಲ್ಲ ಕಲಿಬಹುದು, ಏನೆಲ್ಲ ಇದೆ ನಿಮ್ಮೂರಲ್ಲಿ, ಏನೆಲ್ಲ ಇದೆ ಬೆಂಗಳೂರಿನ ಜನರಿಗೆ ಅನ್ನೋದನ್ನ ಹೇಳಿ. ನಮ್ಮಲ್ಲಿ ಬಂದರೆ ಕಾಡು ನೋಡ್ಬೋದು, ಬೆಟ್ಟ ನೋಡ್ಬೋದು. ನಾವು ಅದನ್ನ ನಮ್ಮ ಕೊಡಗಿನಲ್ಲಿ ಮೂಲ ನಿವಾಸಿಗಳು ನಾವು ಕಾಡಿನಲ್ಲಿ ಇರುವಂಥ ಜನಗಳು ಹೇಗೆ ಜೀವಮಾನ ಮಾಡ್ತಾರೆ, ಹೇಗೆ ಬದುಕ್ತಾರೆ,
ಎಲ್ಲ ಅವರ ಸ್ಥಿತಿಗತಿ ಹೇಗೆ ಇದೆ, ಕಾಡಿನಲ್ಲಿದೆ ಅವರು, ಅವರಿಗೆ ಮನೆ, ಅವರ ಮನೆ ಪ್ರತಿಯೊಂದು ಎಲ್ಲ ನೋಡ್ಬೋದು. ನಮ್ಮ ಊರಿಗೆ ಬಂದರೆ ಬನ್ನಿ, ಎಲ್ಲರೂ ಬನ್ನಿ, ನಿಮಗೆ ಏನು ಸಹಕಾರ ಬೇಕು ಅದನ್ನ ಮಾಡ್ತೀನಿ. ಅದು ನೀವು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಬೈನೆ ಮರದ ಕಣ್ಣು ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಸರ್ಕಾರ ಬಿಟ್ರೆ ನಾಳೆನೆ ಮಾಡಬಹುದು. ಅದು ಮಾಡೇ ನೀವು ಜಾಮೀನು ಕೊಡಕ್ಕೆ ರೆಡಿ ಜಾಮೀನಿಗೆ ನೀವು ರೆಡಿ ಇರ್ಬೇಕು. ಆಮೇಲೆ ಒಂದು ಮ್ಯಾಜಿಕಲ್ ಪವರ್ಗಳೆಲ್ಲ ಇವರ ಕೈಲಿ ಹೇಗಿದೆ ಅಂತ ನಿಮಗೆಲ್ಲ ಅನಿಸ್ಬೋದು. ಇವನು ರಶೀದ್ ಮಲೆಕುಡಿಯರ ಹಾಡಿನ ಬಗ್ಗೆ, ಕೊಡವ ಭಾಷೆಯ ಬಗ್ಗೆ, ಕೊಡವ ಬಗ್ಗೆ ಏನ್ ಕತೆ, ಕೆಲವರೆಲ್ಲ ಅನ್ಕೋಬಹುದು ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಅಂತೆಲ್ಲ ಎಲ್ಲ ಕೇಳ್ತೀನಿ. ಆದ್ರೆ ನಾನು ಸಣ್ಣದಿರುವಾಗ, ನಾನು 7ನೇ ತಿಂಗಳಲ್ಲಿ ಹುಟ್ಟಿದ ಮಗು, ಸರಿ ನಡಿಲಿಕ್ಕೆ ಎಲ್ಲ ತುಂಬಾ ಲೇಟ್ ಆಗಿ ಕಲ್ತ್ಕೊಂಡೆ ನಡಿಲಿಕ್ಕೆಲ್ಲ. ಆಗ ಅಲ್ಲಿ ಒಬ್ರು ಕುಡಿಯ ಜನಾಂಗಕ್ಕೆ ಸೇರಿದ ಮಹಿಳೆ, ಪಾತೆ ಅಂತ ಅವರ ಹೆಸರು. ಅವರು ನಮ್ಮ ತಾಯಿಗೆ ಬಹಳ ಹತ್ತಿರದ, ಒಂದ್ ನಿಮಿಷ, ಬಹಳ ನಮಗೆಲ್ಲ ಒಂಥರ ದೇವರಿದ್ದಂಗೆ ಅವರು. ಪಾತೆ ಅಂತ, ಕುಡಿಯ ಜನಾಂಗಕ್ಕೆ ಸೇರಿದ ಪಾತೆ. ಅವರು ಒಂದು ಕತ್ತಿಯನ್ನು ನಿಲ್ಲಿಸಿ ಅದರ ಮೇಲೆ ನಡಿಲಿಕ್ಕೆ ಹೇಳಿದ್ರಂತೆ. ಕತ್ತಿಯ ಅಲಗಿನ ಮೇಲೆ ಮಗುವನ್ನ ನಡೆಸಿದ್ರಂತೆ. ಆ ಕತ್ತಿಯ ಅಲಗಿನ ಮೇಲೆ ನಡೆದಿದ್ರಿಂದ ನನಗೆ ನಡಿಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ಇಲ್ಲಿ ಕುಡಿಯ ಜನಾಂಗದ ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ನಮ್ಮ ವಿವರಣೆಗಳಿಗೆ ನಿಲುಕದ, ನಮ್ಮ ವ್ಯಾಖ್ಯಾನಗಳಿಗೆ ನಿಲುಕದ ನೂರಾರು ವಿಷಯಗಳಿದೆ ಪ್ರಪಂಚದಲ್ಲಿ. ಆ ತರಹದ ಸಂಬಂಧ ನನಗೆ ಮತ್ತೆ ಕೊಡಗಿನ ಆದಿವಾಸಿಗಳಿಗೆ. ಕೊಡಗಿನಲ್ಲಿ ಮಲೆಕುಡಿಯರ ಜೊತೆಗೆ ಜೇನುಕುರುಬರಿದ್ದಾರೆ, ಬೆಟ್ಟಗುರುಬರಿದ್ದಾರೆ, ಎರವರಿದ್ದಾರೆ, ಪಣಿಯರಿದ್ದಾರೆ, ಪಂಜರಿ ಎರವರಿದ್ದಾರೆ, ಸೋಲಿಗರಿದ್ದಾರೆ, ದೇವಸೋಲಿಗರಿದ್ದಾರೆ. ಬಹಳಷ್ಟು ಮಂದಿ ಇರುವಂತಹ ಕಾಡಿನ ಒಳಗಡೆ ಬದುಕ್ತಾ ಇರುವಂತಹ ಅವರಲ್ಲಿ ನಾನು ಕೂಡ ಒಬ್ಬನಾಗಿ ಹೋಗಿರೋದ್ರಿಂದ ಬಹಳ ಖುಷಿಯಲ್ಲಿದ್ದೀನಿ. ಏನು ಟೆನ್ಷನ್ ಇಲ್ಲದೆ ಬಹಳ ಖುಷಿಯಲ್ಲಿ, ಆರಾಮದಲ್ಲಿದ್ದೀನಿ. ಇವತ್ತಿನ ನಮ್ಮ ಹಾಡು ಮತ್ತೆ ಕುಣಿತ ನೋಡಿದ ಮೇಲೆ ಈ ಕೊಡಗಿನ ಉರುಟಿ ಕೊಟ್ಟು ನೃತ್ಯವನ್ನು ಪ್ರಸ್ತುತಪಡಿಸಿದ ತೋರದ ಶಾರದಾ ಮತ್ತೆ ಅವರ ಬಳಗದವರಿಗೆ, ಸೋಮಯ್ಯ ಮತ್ತೆ ಯಶೋಧ, ಎಲ್ಲ ಬಳಗದವರಿಗೆ ತುಂಬಾ ಧನ್ಯವಾದಗಳು.